ಜೈ ಜವಾನ್ ಜೈ ಕಿಸಾನ್. ನಾನು SS ನಾಯಕ್ ಅಂತಂದು ಈ ವಿಡಿಯೋ 6 ಮಂತ್ ಬ್ಯಾಕು ಒಂದು ತೊಗರಿದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಯಾವ ಥರ ಪ್ಲಾಂಟೇಷನ್ ಮಾಡಿದ್ವಿ, ಯಾವ ಥರ ಸೈಜಲ್ಲಿ ಇಟ್ಟಿದೆ ಅಂತ. ಬಟ್ ಇವತ್ತೇನೆಂದರೆ ಎಲ್ಲರೂ ಕೇಳ್ತಿದ್ರು ಯಾವ ಥರ ಇಳುವರಿ ಬರ್ತಿದೆ ಏನಂತಂದು. ಇವಾಗೇನೆಂದರೆ ಮಿಷನ್ ಕಟ್ಟಿಂಗ್ ಆಗಿಲ್ಲ ಈ ಲ್ಯಾಂಡು. ಯಾಕಂದರೆ ಹೈಟ್ ನೋಡಿ, ಹೈಟ್ ಎಷ್ಟು ಬಂದಿದೆ ಅಂದರೆ ಹೈಟ್ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ನೋಡಿ ಕಟಾವು ಮಾಡಿಂದ ನನ್ನಷ್ಟು ಹೈಟ್ ಇದೆ, ಒಂದು 5 ಫೀಟ್ ಹೈಟ್ ಬಂದಿದೆ. ಇಲ್ಲಿ ನೋಡಿ ಕಟಾವು ಮಾಡಿಕೇಶಿ ಈ ಥರ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಮಿಷನ್ ಕಟ್ ಮಾಡಿದರೆ ಏನಾಗುತ್ತೆ, ಮುಂದಿನ ಚೈನಿಗೆ ಬಡ್ದು ಕೇಶಿ ಆಲ್ಮೋಸ್ಟ್ ಆಲ್ ಎಕರೆಗೆ 1-2 ಕ್ವಿಂಟಲು ಇಳುವರಿ ಡೌನ್ ಆಗುತ್ತೆ, ಬೀಳ್ತೀವಿ, ಕಾಳು ನೆಲಕ್ಕೆ ಬೀಳ್ತೀವಿ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ವಿ, ಲೇಬರ್ ಕಟಿಂಗ್ ಮಾಡಿ ಕೇಶಿ ಲೇಬರ್ಲಿಂದ ತೊಗೊಂಬಂದು ಕೇಶಿ ಒಂದು ಕಡೆಗೆ ಹಾಕ್ತಿದ್ದೀವಿ. ನೋಡಿ ಈ ಥರ ಎಲ್ಲ ಟೋಟಲಿ ಒಂದು ಕಡೆ ಸ್ಟೋರ್ ಮಾಡ್ತಿರೋದು. ಇದರಿಂದ ಮಿಷನ್ ಬರ್ತದೆ, ಮಿಷನ್ಲಿಂದ ಕ್ಲೀನಾಗಿ ರಾಶಿ ಮಾಡಲಿಕ್ಕಾಗುತ್ತೆ. ಏನಂದರೆ ಮಿಷಿನ್ಗೆ ಹಾಕಿದ್ರೆ ಏನಾಗುತ್ತೆ, ಹಸೆಕಾಳು ಎಲ್ಲ ಮಿಕ್ಸ್ ಆಗುತ್ತೆ. ಇದೇನತ್ತೆ, ಒಂದು 8 ದಿವಸ ಬಿಟ್ಟಿದ್ದೀವಿ ಕಟ್ ಮಾಡಿ ಲೇಬರ್ಸ್ ಕಟಿಂಗು. 8 ಡೇಸ್ ಬಿಟ್ಟಿಂದ 8 ದಿವ್ಸಕ್ಕೆ ಏನಾಗುತ್ತೆ, ಫುಲ್ ಎಲ್ಲ ವೆಕ್ಟ್ ಆಗಿಬಿಡ್ತದೆ, ಡ್ರೈ ಆಗಿಬಿಡ್ತದೆ. ಈ ಥರ ಇದೆ ನೋಡಿ ಎಕ್ಸಾಂಪಲ್ಗೆ ಈ ಥರ ಡ್ರೈ ಆಗುತ್ತೆ. ಆನಂತರ ಇದನ್ನೇನು ಮಾಡ್ತೀವಿ, ಡೈರೆಕ್ಟಾಗಿ ಮಿಷಿನ್ ಕೊಟ್ಬಿಟ್ಟೆ ಕಾಳು ಸಪ್ರೇಟ್ ಆಗಿಬಿಡುತ್ತೆ. ಬಟ್ ಈಜಿ ಮೆಥಡಲ್ಲಿ ಮಾಡ್ತಿರೋದು ರಾಶಿ ಮಾಡ್ತಕ್ಕಂಥ ಮಿಷನ್ ಓಲ್ಡ್ ವರ್ಷನ್ ಏನಿದೆಯಲ್ಲ ಅದನ್ನೇ ಫಾಲೋ ಮಾಡಿದ್ದೀವಿ. ಯಾಕಂದರೆ ವೇಸ್ಟ್ ಮಾಡೋದು ಬೇಡ ಅಂತಂದು. ಎಕರೆಗೆ 1 ಕ್ವಿಂಟಲಿಂದ 2 ಕ್ವಿಂಟಲ್ ವೇಸ್ಟ್ ಆಗ್ತಿತ್ತು ನೆಲಕ್ಕೆ ಬಿದ್ದು. ಅದಕ್ಕೋಸ್ಕರ ಅದನ್ನ ಉಳಿಸ್ಕೊಂಡು ಕೇಸಿ ಇದು ಮಾಡಿದ್ವಿ. ಯಾವತ್ತು ಎಷ್ಟು ಎಕರೆ ಟೋಟಲ್ 4 ಎಕರೆಗೆ ಎಷ್ಟು ಇಳುವರಿ ಬಂತಂತಂದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಫೋನ್ ಮಾಡಿ ಕೇಳ್ತಿದ್ರಿ. ಈ ಇಳುವರಿ ಏನು ಬರ್ತಿದೆ ಏನಂತಂದು ಇನ್ನೂ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀವಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಬೇರೆ ವಿಡಿಯೋಗಳೆಲ್ಲ ನೋಡುತ್ತಿದ್ರಿ. ಆಮೇಲೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಏನು ಟ್ಯಾಕ್ಟ್ರಿ ಮೂಲಕ. ನೆಕ್ಸ್ಟ್ ಇನ್ನೊಂದು ನಮಗಿರೋದು ಒಂದು 20 ಡೇಸ್ ಟೈಮು. ಇದಾಗಿಂದ ಒಂದು ಸಪ್ರೇಟಾಗಿ ಬೆಳೆ ಮಾಡ್ತಿದ್ವಿ, ಎಕ್ಸ್ಕ್ಲೂಸಿವ್. ಒಂದು 4 ಬೆಳೆ ಪ್ಲಾನಿಂಗ್ದಲ್ಲಿದೆ. ಲಿಂಬು ಇದೆ, ಕಬ್ಬು ಇದೆ ಮತ್ತು ಪಪ್ಪಾಯಿ ಇದೆ. ನೀವು ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಕಮಿಟ್ ಮಾಡಿ. ಜಾಸ್ತಿ ಯಾವ್ದು ಕಮಿಟ್ ಬಂದಿರ್ತೈತೆ ಆ ಬೆಳೆಗೆ ಪ್ರಿಪೇರ್ ಕೊಡ್ತೀವಿ. ಕಬ್ಬು ಬಂದುಬಿಟ್ಟು 11 ಮಂತ್ಸು, ಪಪ್ಪಾಯಿ ಬಂದುಬಿಟ್ಟು 11 ಮಂತ್ ಹಾರ್ವೆಸ್ಟಿಂಗು, ಎಲ್ಲ ಹಾರ್ವೆಸ್ಟಿಂಗ್ಸು. ಲಿಂಬು ಬಂದುಬಿಟ್ಟು 2.5 ಇಯರ್ಸ್ ಸ್ಟಾರ್ಟ್ ಆಗುತ್ತೆ, ಒಂದು 20 ಇಯರ್ಸ್ ತಾನೇ ಇರ್ತೈತೆ. ಕಬ್ಬು 3 ಇಯರ್ಸು, ಪಪ್ಪಾಯಿ 1 ಇಯರ್ಗೆ ಹಾರ್ವೆಸ್ಟಿಂಗ್ ಆಗುತ್ತೆ. ಯಾವುದು ಸೂಕ್ತ ಬೆಳೆ ಅಂತಂದು ಯಾರು ಎಕ್ಸ್ಪರ್ಟ್ಸ್ ಫಾರ್ಮರ್ಸ್ ಇದ್ದೀರಾ ಅವರೆಲ್ಲ ಹೇಳಿ. ನಾವು ಒಂದೇ ಬೆಳೆಯಲ್ಲಿ ಎಲ್ಲ ಬೆಳೆನೂ ಇದ್ದೀವಿ, ಬಟ್ ನಿಮ್ಮಷ್ಟು ಅನುಭವ ಒಬ್ಬರಿಗಿದ್ದಷ್ಟು ಅನುಭವ ಇನ್ನೊಬ್ರಿಗೆ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಯಾರೆಲ್ಲ ಮೆಸೇಜ್ ಮಾಡ್ತಾರೆ ಆ ಬೆಳೆನ ಫಸ್ಟ್ ಪ್ರಿಪೇರ್ ಕೊಡಲಿಕ್ಕೆ ಚಾನ್ಸಸ್ ಭಾಳ ಇದೆ. 5 ಎಕರೆ ಪ್ಲಾನಿಂಗ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಯಾವ ಥರ ರಾಶಿ ಮಾಡ್ತಿದ್ವಿ, ಯಾವ ಥರ ಟ್ಯಾಕ್ಟ್ರಿಯಲ್ಲಿಂದ ಕ್ಲೀನ್ ಮಾಡ್ತಿದ್ದೀನಿ, ನಾನೇ ಹೊಡೆದು ಒಂದು ರೌಂಡ್ ತೋರಿಸ್ತೀನಿ. ಇವಾಗ ನೋಡಿ ಇದೆಲ್ಲ ಹಾಕಿದ್ದಾರೆ, ಅಲ್ಲಿ ಹೊಡೆದು ತೋರಿಸ್ತೀನಿ ನೋಡಿ. ಇದಕ್ಕೆ ಕ್ರಾಸ್ ಗುಂಟೆ ಅಂತ ಹೇಳ್ತಾರೆ. ಸೌಂಡ್ ಬರ್ತಿದ್ದೆಲ್ಲ ಗೊತ್ತಿಲ್ಲ, ಬಟ್ ಕ್ರಾಸ್ ಗುಂಟೆ ಈ ಥರ ಸೌದೆಗಳು ಕಿತ್ತಲಿಕ್ಕೆ.
ಥರ ತೊಗರಿಗಳು ಜಾಸ್ತಿ ಗಾಳಿ ತೊಗರಿ ಬರ್ತದೆ. ಆಯ್ತು ಈ ಥರ ತೊಗರಿ ನೀಟಾಗಿ ಬಿಡ್ತದೆ. ಒಂದಿಷ್ಟು ಏನಾಗಿರುತ್ತೆ ಕಟ್ಟೆ ಆದರೆ ಬಾಳೆ ಆಗುತ್ತೆ, ಒಂದಿಷ್ಟು ಕಂಡ್ರಿನೇ ಇದೆ. ಯಾವ ಥರ ಬಂದಿದೆ ಅಂತಂದರೆ ಒಂದು ಮಿಷನ್ ಲೆಕ್ಕಕ್ಕೆ ಈ ಥರ ನೋಡಿ ತೋರಿಸಿ ನೋಡಿ ಸರ್ಗ. ಈ ಥರ ಮಿಷನ್ ಲೆಕ್ಕಕ್ಕೆ ಒಂದು ಚೀಲನ ಅಳತೆ ಮಾಡಿ ಹಾಕೋದು. ನಿಯರ್ಲಿ ಒಂದು 70 kg ಬರ್ಬೋದು ಇದು. ಈ ಥರ ಅಳತೆ ಮೆಜರ್ಮೆಂಟ್ ಮಾಡ್ಕೊಂಡು ಕೇಶ್ ಹಾಕ್ತಿರೋದು. ನಾನೇ ಮಾಡ್ತಿರೋದು ಇವತ್ತು. ಏನಂದರೆ ಲೇಬರ್ಸು ಮನೇಲಿ ಹುಡುಗರು ಇದ್ದಾರೆ, ಎಲ್ಲರೂ ಸೇರಿ ಮಾಡ್ತಿರ್ತೀವಿ ನೋಡಿ. ಈ ಥರ ಮೆಜರ್ಮೆಂಟಿಗೆ ಒಂದು ಚೀಲ ಆಗಿದೆ. ಹಾಗೆ ಮಿಷನ್ ತೋರಿಸ್ತಾ ನೋಡಿ ಯಾವ ಥರ ಆಗಬೇಕು ಏನಂತಂದು. ಇದು ಕಂಟಿನ್ಯೂ ಹಾಕಿದ್ರೆ ಮಾತ್ರ ತೊಗರಿ ಬಿಡೋದಿಲ್ಲ, ಬೇಳೆ ಆಗೋದಿಲ್ಲ. ಕಂಟಿನ್ಯೂ ಹಾಕಲಿಲ್ಲ ಅಂದರೆ ಬೇಳೆ ಆಗುತ್ತೆ. ಕುಕ್ಕರಿಗೆ ಇವರೆಲ್ಲ ಲೇಬರ್ಸು ಒಂದು ಚೀಲಕ್ಕೆ ಎಷ್ಟು ಏನು ಅಂತಂದು ಆಮೇಲೆ ಹೇಳ್ತೀನಿ ನಿಮಗೆ. ಈ ಥರ ರಾಶಿ ಮಾಡ್ತಿದ್ವಿ. ಇದು ಆ್ಯಕ್ಚುಲಿ ನೀರಾವರಿ ತೊಗರಿ ಆಗಿದ್ದ ಕಾರಣಾಗ ಒಳ್ಳೆ ಸೈಜಲ್ಲಿ ಬಂದಿರ್ತೈತೆ. ನೀವು ನೋಡ್ಬೋದು ಕಂಟಿನ್ಯೂ ಆಗಿದೆ, ದಪ್ಪ ಸೈಜಲ್ಲಿ ಬಂದಿದೆ ನೋಡಿ. ಈ ಥರ ಝೂಮ್ ಮಾಡಿ ತೋರಿಸ್ತಾನೆ ನೋಡಿ ಗೌಡ. ಈ ಥರ ಕ್ವಾಲಿಟಿ ಸೈಜಲ್ಲಿ ಬರ್ತಿದೆ, ಒಳ್ಳೆ ವೆಯ್ಟ್ ಇರ್ತೈತೆ, ಒಳ್ಳೆ ಸೈಜಲ್ಲಿ ಬಂದಿರ್ತೈತೆ. ಎಕರೆಗೆ ಎಷ್ಟು ಬರ್ತೈತೆ ಏನು ಅಂತಂದು ಹೇಳ್ತೀನಿ. ಹಾಗೆ ನೋಡಿ, ಹಾಗೆ ಕಂಟಿನ್ಯೂ ಆಗಿ ನಾವು ಹೊಲ ಕ್ಲೀನ್ ಮಾಡ್ತಿದ್ದೀವಿ, ಕ್ರಾಸ್ ಕಂಟ್ರಿ ಮಾಡಿದ್ವಲ್ಲ ಅದೇ ಥರನೇ ಕಟ್ಟಿಗೆ ಕ್ಲೀನ್ ಮಾಡಿ ಟ್ಯಾಕ್ಟ್ರಿಲಿಂದ ಹಾಕ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಊರ್ದವ್ರು ಅಣ್ಣ ತಮ್ಮರು ಬೀಗರು ಅವರೆಲ್ಲ ಬಂದಿದ್ದು ಹಾಕ್ಕೊಂಡು ಹೋಗ್ತಿರ್ತಾರೆ ಕಟ್ಟಿಗೆ ಉರುಳಕ್ಕೆ. ಈ ಥರ ಕುಂಪೆ ಇಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಟೋಟಲಿ ಸ್ಟಾಕ್ ಮಾಡಿದ್ದಾರೆ. ಏನಂದರೆ ಇನ್ನೂ 2-3 ದಿವಸದಲ್ಲಿ ಈ ಮಂತ್ ಎಂಡಿಗೆಲ್ಲ ಹೊಲ ರೆಡಿ ಮಾಡಬೇಕು. ಯಾವ ಥರ ರೆಡಿ ಮಾಡಬೇಕಂದ್ರೆ ನಾವು ಏನು 3 ಬೆಳೆ ಏನೆಲ್ಲ ಆ ಬೆಳೆಗೆ ಪ್ರಿಪೇರ್ ಹಂಗೆ ರೆಡಿ ಮಾಡಬೇಕು, ಡ್ರಿಪ್ ಮಾಡಬೇಕು. ಟೋಟಲಾಗಿ ಇದೇ ವೀಕ್ 10 ಡೇಸಲ್ಲಿ ಎಲ್ಲ ಪ್ರಿಪರೇಷನ್ಸ್ ಕೊಡಬೇಕು. ಈ 5 ಎಕರೆಯಲ್ಲಿ ನೆಕ್ಸ್ಟು 2 ಮಡಿಕೆ ಹೊಡಿಬೇಕಂತ ಪ್ಲಾನ್ದಾಗಿತ್ತು. 2 ಮಡಿಕೆ ಬೇಡ ಅಂತ ಅನ್ಕೇಸಿ ಇವಾಗ 5 ಮಡಿಕೆ ಅಂದರೆ ಬಲರಾಮ್ ಅಂತಾರೆ, ಆಲ್ಮೋಸ್ಟ್ ಅಲ್ಲಿ ಬಲರಾಮ್ ಅಂತಿದ್ದಾರೆ. 5 ಎಕರೆಗೆ ಅದನ್ನ ಹೊಡೆದು 2 ಬೇರೆ ಹೊಡೆದ್ರೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಟೋಟಲಿ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಈ ರಾಶಿಯಾಗಿಂದ ಬೇರೆ ಯಾವ ಥರ ಆಯಿತು ಏನು ಎಷ್ಟು ಇಳುವರಿ ಬಂತು ಟೋಟಲಾಗಿ ಎಂಡಾಗಿ ನಿಮಗೆ ಒಂದು ಪೇಪರ್ದಲ್ಲಿ ಸ್ಕೆಚ್ ಮಾಡಿ ಹಾಕ್ತೀನಿ ಟೋಟಲ್ ವೀಡಿಯೋ. ಯಾಕಂದರೆ ಹೇಳೋಕ್ಕಾಗಲ್ಲ, ಇದು ಇನ್ನೂ 1-2 ಡೇಸ್ ಆಗುತ್ತೆ ಈ ಪ್ರೋಸೆಸ್ಸು. ಮಿಷನ್ ಇದೆಯಲ್ಲ, ಆ ಮಿಷನ್ ಥರ ವರ್ಕ್ ಮಾಡೋಕ್ಕೆ ಒಂದು 2 ಡೇಸ್ ಬೇಕಾಗುತ್ತೆ. ಈ 2 ಡೇಸಲ್ಲಿ ಇನ್ನೂ ಏನೇನಾಗುತ್ತೆ, ಏನು ಎಷ್ಟು ಇಳುವರಿ ಬರ್ತಿದೆ ಏನಂತಂದು ನೋಡಿ. ಈ ಥರ ಮಿಷನ್ ಬರ್ತಿದೆ ನೋಡೋಣ ಇನ್ನು ಮುಂದೆ. 1 ಎಕರೆಗೆ ಏನಂದ್ರೆ ಎಕ್ಸೆಪ್ಟೇಷನ್ ನಮ್ದು ಎಷ್ಟಿತ್ತು ಅಂದರೆ 10ರಿಂದ 12 ಕ್ವಿಂಟಲ್ ಇತ್ತು. ಇವಾಗ ಏನಂದರೆ ಎಲ್ಲ ಆಲ್ಮೋಸ್ಟ್ ಆಲು ಹೇಳ್ತಿದ್ರು. ಒಂದು ನಮ್ಮದು ಲ್ಯಾಂಡ್ ಬಂದುಬಿಟ್ಟು ಆ ಬೆಳೆದಿದ್ದು ಆ ಥರ ನೀವೆಲ್ಲ ನೋಡಿದ್ರಲ್ಲ, ನೋಡಿದ ತಕ್ಷಣ 10ರಿಂದ 12 ಕ್ವಿಂಟಲ್ ಪರ್ ಎಕರೆ ಬರ್ತಿದ್ದು ಅಂದ್ಕೊಂಡಿದ್ವಿ. ಈ ವರ್ಷ ಮಳೆ ಜಾಸ್ತಿ ಆದ ಕಾರಣಕ್ಕೆ ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಹೊರಭೂಮಿಯಲ್ಲಿ ಲಾಸ್ಟ್ ಇಯರ್ ಏನು ಬೆಳೆದಿದ್ರಲ್ಲ ಅಲ್ಲಿ 2 ಕ್ವಿಂಟಲ್ ಕಡಿಮೆ ಇದೆ. 5-6 ಕ್ವಿಂಟಲ್ ಬರೋಲ್ಲಿ 4 ಕ್ವಿಂಟಲ್ ಬಂದಿದೆ. ನಮ್ಮ ಭೂಮಿ ಏನಂದರೆ ಒಂದು 10 ಕ್ವಿಂಟಲ್ ಬರ್ಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಇನ್ನು ಮೆಜರ್ಮೆಂಟು ಏನಂತಂದು. ಏನಕ್ಕೆ ಅಂದರೆ ಅತಿ ವಿಪರೀತ ಮಳೆ ಆದರೆ ಮಾತ್ರ ಈ ಇಳುವರಿ ಕಡಿಮೆ ಆಗುತ್ತೆ. ಇದಕ್ಕೆ ತೊಗರಿಗೆ ಅಂದರೆ ಮಳೆ ಕಡಿಮೆ ಇರಬೇಕು. ಅರೆ ಮಳೆ ಇದ್ದರೆ ಮಾತ್ರ ಒಳ್ಳೆ ಇಳುವರಿ ಬರ್ತೈತೆ. ಫುಲ್ ಮಳೆ ಆದರೆ ಒಂದು ಮಂತಲ್ಲಿ ಮಳೆ ಆದರೆ ಅರಗಾಪ್ ಆಗಿದೆ. ಅಂದರೆ ಅರುಮಳೆ ಇದ್ದರೆ ಒಳ್ಳೆ ಕಾಪು ಬರ್ತೈತೆ, ಒಳ್ಳೆ ಕಾಪು ಬರ್ತೈತೆ. ಫುಲ್ ಮಳೆ ಇದ್ದರೆ ಅರಗಾಪ್ ಆಗುತ್ತೆ. 2 ಆಪ್ಷನ್ ಇಷ್ಟೇ ನೋಡಿ. ಇಷ್ಟೊಂದು ಈ ಥರ ಆಗಿದೆ. ಇನ್ನು ನೋಡೋಣ ಈ 4 ಎಕರೆಯಲ್ಲಿ ಎಷ್ಟು ಬಂತು ಏನು ಅಂತಂದು ಇಳುವರಿ ಹಾಕ್ತೀನಿ. ಟೋಟಲಾಗಿ ಇನ್ನೊಂದು 4-5 ಡೇಸಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ರಾಶಿ ಆಗಿಂದ ಅಂದಾಜ್ ಮೇಲೆ ಎಸ್ಟಿಮೇಟ್ ಮಾಡಿ ಹಾಕ್ತೀವಿ. ಯಾವ ರೇಟು ಏನಿದೆ ಅಂದರೆ ಈಗ ಪ್ರೆಸೆಂಟ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ದಲ್ಲಿ ಬಂದುಬಿಟ್ಟು ರಾಯಚೂರು APMC ಮಾರ್ಕೆಟು 7,900 ರೂಪಾಯಿ ಪ್ರೆಸೆಂಟ್ ರೇಟ್ ಆಗಿದೆ. ಇನ್ನೊಂದು 10 ಡೇಸಲ್ಲಿ 8,500, 9,000 ತನಕ ಹೋಗೋ ಚಾನ್ಸಸ್ ಭಾಳ ಇದೆ. ಯಾಕೆಂದರೆ ಇಳುವರಿ ಕಡಿಮೆ ಆಗಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಯಾವಾಗ ಇಳುವರಿ ಕಡಿಮೆ ಆಗ್ತಾ ಆ ವರ್ಷ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಎಲ್ಲಿ ಇಳುವರಿ ಬಂದಿರೋದು ಆ ವರ್ಷ ರೇಟ್ ಡೌನ್ ಆಗ್ತಿದೆ. ಈ ವರ್ಷ ನೋಡಿ ಪ್ರತಿ ವೀಕ್ಲಿ ಏರ್ಕೊಂತ ಹೋಗ್ತಿದೆ.
50-100 ರೂಪಾಯಿ ಆ ಥರ ಏರ್ಕೊಂಡು ಹೋಗ್ತಿದೆ. ನೋಡಿ, ಇನ್ನೂ ಯಾರಾದರೂ ಸ್ಟಾಕ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಕೊಡಿ. ಗೌರ್ಮೆಂಟ್ ರೇಟ್ ಅಂತ 8,000 ಇದೆ, ಅದಕ್ಕಿಂತ 500 ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ಚೆನ್ನಾಗಿರ್ತೈತೆ APMCಲಿಂದ. ನೋಡೋಣ ಇನ್ನೂ ವ್ಯಾಪಾರ ಹೆಂಗಾಗುತ್ತೆ ಏನಂತಂದು. ಟೋಟಲ್ ಎಲ್ಲ ವಿಡಿಯೋ ಹಾಕ್ತೀನಿ ನೋಡಿ.